ಎಜೆ ನ್ಯೂಸ್ಗೆ ಸ್ವಾಗತ. ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ವಿಜ್ಞಾನಗಳ ಬೋಧನಾ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಭಾನುವಾರ ತಾಯಿ ಮಗು ಮೃತಪಟ್ಟಿದ್ದಾರೆ. ಚಾಮರಾಜನಗರ ತಾಲೂಕಿನ ಚಂದಕವಾಡಿ ಹೋಬಳಿಯ ಬಸಪ್ಪನಪಾಳ್ಯ ಗ್ರಾಮದ ಭಾಗ್ಯ ಎಂಬುವರನ್ನ ಹೆರಿಗೆಗಾಗಿ ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಯ ತಾಯಿ ಮಕ್ಕಳು ವಿಭಾಗಕ್ಕೆ ದಾಖಲಿಸಲಾಗಿತ್ತು. ಆಸ್ಪತ್ರೆ ವೈದ್ಯರು ಆದ ಸ್ವಾತಿ ನಾಯಕ್ ಅವರು ನಾರ್ಮಲ್ ಹೆರಿಗೆ ಆಗುತ್ತೆ ಎಂದು ಕುಟುಂಬದವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಕೆಲವೇ ಕ್ಷಣದಲ್ಲಿ ಸಿಜರಿನ್ ಮೂಲಕ ಹೆರಿಗೆ ಮಾಡ್ತೀವಿ ಎಂದು ತಿಳಿಸಿದ್ದಾರೆ. ಆದರೆ ಹೆರಿಗೆ ವೇಳೆ ತಾಯಿ ಮತ್ತು ಮಗು ಮೃತಪಟ್ಟಿದೆ ಎಂದು ಕುಟುಂಬಸ್ಥರಿಗೆ ಮಾಹಿತಿ ಕೊಟ್ಟಿದ್ದಾರೆ ಎಂದು ಮೃತರ ಪತ್ನಿ ಮಧು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಸಿಮ್ಸ್ ಆಸ್ಪತ್ರೆಯಲ್ಲಿ ತಾಯಿ ಮಗು ಮೃತಪಟ್ಟ ಸುದ್ದಿ ತಿಳಿತಾ ಇದ್ದಂತೆಯೇ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಮೃತ ಬಾಣಂತಿಯ ಸಂಬಂಧಿಕರು ಆಸ್ಪತ್ರೆಯಲ್ಲಿ ಎದೆ ಹೊಡೆದುಕೊಂಡು ಅಳ್ತಾ ಇದ್ದ ದೃಶ್ಯಗಳು ನೆರೆದಿದ್ದ ಮನಸ್ಸನ್ನ ಹಿಡಿದಿತ್ತು. ಆಸ್ಪತ್ರೆಯಲ್ಲಿ ಇದ್ದವರು ಕೂಡ ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಬೇಸರ ಹೊರಹಾಕಿದ್ರು. ಕರ್ಕೊಂಡೋಗಿ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಟ್ರು. 9 ಗಂಟೆ ಆಯ್ತದ ಕಣಮ್ಮ ಅಂದ್ರು. 9 ಗಂಟೆ ಆಯ್ತು, 10 ಗಂಟೆ ಆಯ್ತು, 12 ಗಂಟೆ ಆಯ್ತು, ಹೊಟ್ಟೆ ನೋವು ತಡೆಯಲ್ಲ. ಅಮ್ಮ ನೀನು ಇದು ಮಾಡು, ನೀನು ಇದು ಮಾಡಮ್ಮ ಅಂತ 4-5 ಇಂಜೆಕ್ಷನ್ ಕೊಟ್ಟರು. ನಾರ್ಮಲ್ ಇರ್ತದ, ನಾರ್ಮಲ್ ಇರ್ತದ. ನಿಮ್ಮ ಮಗಳು ಆಗ್ಬೇಕು ಮತ್ತೆ ಇರೋಗಿರೋದು? ಮಗಳು ಮಗಳಲ್ಲಮ್ಮ? ಮಗಳು. ಏನ್ ಹೆಸರಮ್ಮ ಮಗಳದು? ಭಾಗ್ಯ. ಎಷ್ಟು ವರ್ಷ ಆಗಿತ್ತಮ್ಮ ಮದುವೆಗೆ? 8 ಇದು ಹಿರಿ ಮಗು ಸರ್. ಇದು 8 ವರ್ಷ ಆಗಿತ್ತು. ಇದು ಹಿರಿ ಮಗು. 8ನೇದು ಡೆಲಿವರಿ ಕೇಸು. ಡಾಕ್ಟ್ರು ರೆಸ್ಪಾನ್ಸ್ ಸರಿ ಮಾಡ್ಲಿಲ್ವಮ್ಮ? ನೀವು ಬರ್ಕೊಡಿ ಅಂತ ನೀವು ಡಾಕ್ಟ್ರಮ್ಮ ನಾವು ನಾರ್ಮಲ್ ಮಾಡ್ತೀನಿ ಅಂದ್ರು ಸಹ 7 ಗಂಟೆ ಅಲ್ವಾ ಆಗ್ಬಿಟ್ರು. ನನ್ನ ಮಗಂದ ನಿಮಗೆ ಮಗಳಿಂದ ತೀರೋದ್ರು ಅಂತ ಯಾವಾಗ ಬಂದು ಹೇಳಿದ್ರಮ್ಮ? 4-4:15 ಬಂದು ಏನಂತ ಹೇಳಿದ್ರು? ನಂಗೆ ಹೇಳಿಲ್ಲಪ್ಪ, ಗಂಡ ಪೇಷಂಟ್ನವರು ಪಾಪ ಹಂಗಿತ್ತು, ಹುಡುಗಿ ತೀರೈತಂತ ಮಾತಾಡ್ಕೊತಿದ್ರು. ನಾನು ಐತ್ಲೆ ನಿಲ್ಸ್ಬಿಟ್ರು ಕಪ್ಪ ದಂಡ ಪೇಷಂಟ್. ಅಂದ್ರೆ ಎಲ್ಲ ಒಂದ್ ಕಡೆಮ್ಮ ವೈದ್ಯರ ನಿರ್ಲಕ್ಷ್ಯನೇ ಸಾವಿಗೆ ಕಾರಣ ಅಂತ ಹೇಳ್ತೀರಾ? ಏನಪ್ಪ ಮಾಡೋದು? ನನ್ನ ಮಗಳು ಬಂದಳಪ್ಪ, ಏನು ಹೋದ್ರೆ ಏನಪ್ಪ ನನಗ. ಮಗು ಎಷ್ಟೊತ್ತಿರತ್ತೆ ಅಂತ ಕೇಳಿ. ಫಸ್ಟ್ ಮಗು ಎಷ್ಟೊತ್ತಿರತ್ತೆ ಅಂತ ಕೇಳಿ. ತಾವು ನೋಡಿದ್ರಾ ಮಗುನ? ಮಗು ಜೀವ ಇತ್ತಾ? ಎಷ್ಟು ಗಂಟಲೆ ಅದನ್ನ ಕೇಳಿ. 4 ಗಂಟೆಲಿ ಕಪ್ಪ ಮಗು ಕೊಟ್ಟದು. ಅವ್ರ ತಾಯಿನ ಬದುಕಿಸ್ತೀವಿ ನಿಮ್ಗೆ. ನಿಮ್ ಕೈಲಿ ಮಗು ಕೊಟ್ಟಾಕಮ್ಮ ಜೀವ ಇತ್ತಾ ಮಗುಗೆ? ತೀರೋಗ್ಬಿಟ್ಟಿತ್ತು. ತಾಯಿನೂ ತೀರೋಗ್ಬಿಟ್ಟಿತ್ತಾ? ತಾಯಿ ಜೀವ ಇದ್ರು. ಏಟ್ ಆಗ್ಬಿಟ್ಟದ, ಮಿಷಿನ್ ಹಾಕ್ತೀವಿ, ನೀವು ಸೈನ್ ಮಾಡಿ ಅಂತ ನನ್ನ ಮಗ ಮಾಡ್ದ. ನಾ ಮಾಡಿದಿ, ನಾನು ನಡೆಯ ಮಾಡ್ಬೇಕಪ್ಪ. ಕೊನೆಗೆ ಮಗು ತೀರೋಯ್ತು ಯಾವಾಗ ಹೇಳಿದ್ರು? ಮಗು ಮತ್ತೆ ತಾಯಿ ತೀರೋಯ್ತು ಅಂತ ಅಷ್ಟು ಮಗು ತೀರೋಯ್ತು. ಆಮೇಲೆ 4-5 ಗಂಟೆಗೆ ಮಗು ಇಲ್ಲ ಅಂತ ಯಾರು ಮಾತಾಡ್ತಿದ್ರು. ಯಾವ ಊರಮ್ಮ ನೀವೆಲ್ಲ? ಬಸಪ್ಪನಪಾಳ್ಯ. ನಾನು 3 ಗಂಟೆ ಮೇಡಮ್ ನನ್ನ ಮಗನ ಬದುಕಲ್ಲಕ್ಕವ, ನನ್ನ ಸಿಜರಿಂಗ್ ಮಾಡಿಸ್ಬಿಡವ ಅಂತ ಹೇಳ್ತಿದ್ದ. ಅದಕ್ಕೆ ಹೋಗಿ ಬಾತ ಅಲ್ಲಿ ಆಫೀಸ್ ರೂಮ್ಗೆ ಕರ್ಕೊ ಹೋಗಿ ನಾನು ಬಂದಿ ಸರ್ ಮೇಡಮ್, ನನ್ನ ಮಗ ಬದುಕಲ್ಲ ಅಂತ ಹೇಳ್ತಾಳ. ಸಿಜರಿಂಗ್ ಮಾಡಿ ಅಂದರೆ ಹೋಗಮ್ಮ ತಿರ್ಗಾಡ್ಸಿ ಹೋಗಮ್ಮ ಮುಖರಿ ಎಂದು ಮುಲ್ಕು ಹೋಗೋದು. ಮುಲ್ಕು ನನ್ನ ಮಗಳ ತೀರಿಸ್ಬಿಟ್ಟು ಸ್ವಾಮಿ, ನನ್ಗೂ ಸ್ವಾಮಿ ಸಾಕವರು, ನಮ್ಮ ಕೈಲಿ ಆಗಲ್ಲ. ಇಲ್ಲಿ ಚಿಕಿತ್ಸೆ ಕೊಡಲು ಸಾಧ್ಯವಿಲ್ಲ ಎಂದಾದ್ರೆ ಮೈಸೂರಿಗೆ ಕರೆದುಕೊಂಡು ಹೋಗಿ ಎಂದು ಹೇಳಬಹುದಿತ್ತು. ಆದರೆ ಅನ್ಯಾಯವಾಗಿ ತಾಯಿ ಮಗುವನ್ನ ಸಾಯಿಸಿದ್ರು ಅಂತ ಸಂಬಂಧಿಕರು ಆರೋಪಿಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.